ಈ ನಟಿ ರನ್ಯಾ ಇದ್ದಾರಲ್ಲ, ಅವರು ನಟನೆ ಮಾಡಿದ್ದು ಕೇವಲ ಬೆರಳೆಣಿಕೆಯ ಸಿನಿಮಾಗಳಷ್ಟೇ. ಅದರಲ್ಲೂ ಕೂಡ ಕನ್ನಡದಲ್ಲಿ 2 ಸಿನಿಮಾ, ತೆಲುಗುವಿನಲ್ಲಿ 1 ಸಿನಿಮಾ ಮಾಡಿದ್ದಾರೆ. ಆದರೆ ಇದ್ದಕ್ಕಿದ್ದ ಹಾಗೆ ಈಗ ಅವರು ಗೋಲ್ಡ್ ಸ್ಮಗ್ಲಿಂಗ್ ವಿಚಾರದಲ್ಲಿ ಹೆಚ್ಚು ಸದ್ದು ಮಾಡ್ತಾ ಇರುವಂಥದ್ದು. ಹಾಗಾದರೆ ಈ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಅರೆಸ್ಟ್ ಆಗಿರುವಂತಹ ನಟಿ ರನ್ಯಾ ರಾವ್ ಸಿನಿರಂಗಕ್ಕೆ ಬಂದಿದ್ದು ಹೇಗೆ ಗೊತ್ತಾ? ರನ್ಯಾ ರಾವ್ ಮೊದಲ ಹೆಸರೇ ಬೇರೆ ಇತ್ತು. ನಟ ಸುದೀಪ್ ಅವರೇ ರನ್ಯಾ ರಾವ್ ಅಂಥೇಳಿ ಹೆಸರನ್ನಿಟ್ಟಿದ್ದಂತೆ. ನಟನೆಯ ವೇಳೆ ತಿದ್ದಿ ತಿಳಿಸಿಕೊಟ್ಟಿದ್ರಂತೆ. ಆದರೆ ಸಿನಿಮಾ ರಿಲೀಸ್ ಆಗಿ 10 ವರ್ಷ ಆದಮೇಲೆ ಇಂತಹ ರೀತಿಯಲ್ಲಿ ಸುದ್ದಿ ಆಗ್ತಾ ಇರೋದು ದುರಾದೃಷ್ಟ ಅಂಥೇಳಿ ಮಾಣಿಕ್ಯ ಚಿತ್ರದ ಕೋ ಡೈರೆಕ್ಟರ್ ರವಿ ಶ್ರೀವತ್ಸ ಅವರು ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದ್ದಾರೆ. ಈ ರನ್ಯಾ ರಾವ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ವಿಚಾರಗಳನ್ನು ಕೂಡ ಹೇಳಿದ್ದಾರೆ. ನನಗೆ ಇವತ್ತು ಬೆಳಗ್ಗೆ ಗೊತ್ತಾಯಿತು. ಬೆಳಗ್ಗೆ ಕೇಳಿದ ಕೂಡಲೇ ಇಟ್ ವಾಸ್ ಎ ಶಾಕರ್ ಆ್ಯಕ್ಚುಲಿ. ಶಿ ಈಸ್ ಅನ್ ಎಜುಕೇಟೆಡ್, ಶಿ ಈಸ್ ಅ ವೆರಿ ವೆಲ್ ಬಿಹೇವ್ಡ್ ಲೇಡಿ. ಐ ಥಿಂಕ್ ಇಟ್ ವಾಸ್ ಇನ್ 2013 ಆರ್ 2014 ಅನಿಸುತ್ತೆ. ಸುದೀಪ್ ಸರ್ ಅವರ ನಿರ್ದೇಶನದ ಮತ್ತು ಸುದೀಪ್ ಸರ್ ಅವರ ನಿರ್ಮಾಣದ ಮಾಣಿಕ್ಯ ಚಲನಚಿತ್ರದಲ್ಲಿ ಆ್ಯಕ್ಟ್ ಮಾಡಲಿಕ್ಕೆ ಅಂತ ಬಂದಂತಹ ಇಬ್ಬರು ನಾಯಕ ನಟಿಯರು. ಅದರಲ್ಲಿ ಒಬ್ಬ ನಾಯಕ ನಟಿಯಾಗಿ ಅವರು ಸೆಲೆಕ್ಟ್ ಆಗಿ ಬಂದಂತಹ ದಿನಗಳು ತುಂಬ ಇಂಟ್ರ್ಯಾಕ್ಷನ್ಸ್ ಅನ್ನೋದೆಲ್ಲ ಏನೂ ಇರಲಿಲ್ಲ. ಯಾವಾಗಲೂ 1-2-3 ಸತಿ ಬಿಫೋರ್ ಸೆಲೆಕ್ಷನ್ ಅಂತ ಏನು ಹೇಳ್ತೀವಿ, ಬಿಫೋರ್ ಆಡಿಷನ್ ಅಂತ ಏನು ಹೇಳ್ತೀವಿ, ಆ ಟೈಮ್ನಲ್ಲಿ ಚಂದ್ರು ಸರ್ ವಾಸ್ ದ ಕ್ಯಾಮ್ರಾಮನ್. ನಾವು ಬೆಂಕಿ ಚಂದ್ರು ಅಂತ ಕರಿತೀವಿ ಜೀವವನ್ನು. ಅವರು ಮೈಸೂರಿಗೆ ಹೋಗಿ ಒಂದಷ್ಟು ಫೋಟೋಗ್ರಾಫ್ಸ್ಗಳನ್ನ ತೆಗೆದುಕೊಂಡು, ಅಂದರೆ ಶೂಟ್ ಮಾಡಿಕೊಂಡು ಎಲ್ಲವನ್ನು ಮಾಡಿಕೊಂಡು ಮನೆಗೆ ಬಂದಾಗ ನಾನು ಆ ಮನೆಯಲ್ಲಿ, ಅಂದರೆ ಸುದೀಪ್ ಸರ್ ಅವರ ಮನೆಯಲ್ಲಿ ಇರಲಾಗಿ ಆ ಚಿತ್ರಕ್ಕೆ ಸಂಭಾಷಣೆ ಬರೆದಿದ್ದೇನೆ. ಆ ಚಿತ್ರಕ್ಕೆ ಒಂದಷ್ಟು ಕೆಲಸಗಳನ್ನು ಮಾಡಿದ್ದೇನೆ ಸುದೀಪ್ ಸರ್ ಜೊತೆ. ಸೊ ಆ ಟೈಮ್ನಲ್ಲಿ ಆ ಫೋಟೋಸನ್ನ ಸಾರ್ ನೋಡ್ತಾ ಇರಬೇಕಾದ್ರೆ ರವಿ ಹ್ಯಾವ್ ಎ ಲುಕ್ ಅಂತ ತೋರಿಸಿದಾಗ ನನಗೆ ಸಾಮಾನ್ಯವಾಗಿ ಹೀರೋಯಿನ್ಸು ಅದು ಇದು ನಮ್ಗೆ ಅದೆಲ್ಲ ಅದು ಅಷ್ಟು ಗೊತ್ತಾಗೋದಲ್ಲೂ ಏನೂ ಇಲ್ಲ, ನಮ್ಗೆ ಗೊತ್ತಾಗಲ್ಲ ಕಂದಪ್ಪ ಅಂತಂದೆ. ಹ್ಯಾವ್ ಎ ಲುಕ್ ನೋ ಅಂತಂದರು. ಸರಿ ನೋಡಿದ್ವಿ, ಎಲ್ಲ ಆಯಿತು. ಐ ಹ್ಯಾವ್ ಸೆಲೆಕ್ಟೆಡ್ ದಿಸ್ ಗರ್ಲ್ ಫಾರ್ ದಟ್ ಕ್ಯಾರೆಕ್ಟರ್ ಅಂತ ಹೇಳಿದರು. ಅಂದರೆ ಕಾಲೇಜ್ ಗೋಯಿಂಗ್ ಗರ್ಲ್. ಆ ಹೆಣ್ಮಗು ಮುಂದೆ ತನ್ನ ಜೀವನದಲ್ಲಾದಂತಹ ಒಂದು ಫ್ಲ್ಯಾಶ್ ಬ್ಯಾಕನ್ನು ಬಿಚ್ಚಿಡಲಾಗುತ್ತೆ. ಈ ಥರದ್ದೆಲ್ಲ ಒಂದಷ್ಟು ಕಥೆಗಳಿದ್ದಾವೆ. ಆ ಕ್ಯಾರೆಕ್ಟ್ರಿಗೆ ಅವ್ರನ್ನ ಸೆಲೆಕ್ಟ್ ಮಾಡಿದ್ರು. ಸರಿ, ಅದೆಲ್ಲ ಆಯಿತು. ಅದೆಲ್ಲ ಆದಮೇಲೆ ಮುಹೂರ್ತ ಆದಮೇಲೆ ಆಲ್ ಆಫ್ ಎ ಸಡನ್ ದ ಹೋಲ್ ಟೀಮ್ ದೆ ಲೆಫ್ಟ್ ಹೈದರಾಬಾದಲ್ಲಿ ಆಕೆಯ ಒಂದಷ್ಟು ಕೆಲಸಗಳಿದ್ದು. ಅದಾದಮೇಲೆ ಜೀನಾ ಯಹ ಮರ್ನಾ ಯಹ ಸಾಂಗ್ನಲ್ಲಿ ನಾನು ಆಕೆಯನ್ನು 1-2-3 ದಿನಗಳ ಕಾಲ ಇಲ್ಲಿ ನಮ್ಮ ಅಬ್ಬೈನಾಡು ಸ್ಟುಡಿಯೋದಲ್ಲಿ ನೋಡಿದ್ದೆ. ಹಾಯ್ ಹಲೋ ಅಷ್ಟೇ, ಅದು ಬಿಟ್ಟರೆ ಏನೂ ಇರಲಿಲ್ಲ. ಬಟ್ ಒಮ್ಮೆ ಒಂದು ಈ ಡಬ್ಬಿಂಗಿನ ಕಾರ್ಯಾಚರಣೆಯನ್ನು ನನಗೆ ಸುದೀಪ್ ಸರ್ ವಹಿಸಲಾಗಿ ನಾನು ಡಬ್ಬಿಂಗನ್ನು ನೋಡ್ಕೋತಾ ಇರಬೇಕಾದ್ರೆ ಆಕೆ ಬರ್ತಾರೆ. ಆಕೆ ಬಂದು ವಾಯ್ಸನ್ನು ಚೆಕ್ ಮಾಡಲಿಕ್ಕೆ ಅಂತ ಬಂದಾಗ ಆಕೆ ವಾಯ್ಸ್ ನನಗೆ ಸೆಟ್ ಆಗಲಿಲ್ಲ. ರವಿ ಜಸ್ಟ್ ಹ್ಯಾವ್ ಎ ಚೆಕ್ ವಿತ್ ಅವರ್, ನೋಡಿ ಒಂದು ಸತಿ ವಾಯ್ಸ್ ಹೇಗಿರುತ್ತೆ ಅಂತ ಸಾರ್ ಕಳಿಸ್ಕೊಟ್ಟಿದ್ರು. ಬಿಕಾಸ್ ಆ ಟೈಮ್ನಲ್ಲಿ ನಾವು ಒಂದು ಇದು ಇಂಟರ್ವಲ್ ಶೂಟಿಂಗ್ ಏನೋ ನಡೀತಾ ಇತ್ತು, ಎಲ್ಲೋ ಒಂದು ಕಡೆ ಫೈಟ್ ಆ್ಯಕ್ಷನ್ ನಡೀತಾ ಇತ್ತು.